ಟೈಮ್ ಕೊಡ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇದು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಸ್ವಲ್ಪ ದಿನದಿಂದ ಈ ವ್ಲಾಗ್ ಟ್ರೆಂಡಿಂಗಲ್ಲಿತ್ತು ಬಿಕಾಸ್ ಆಫ್ ರಾಗಿ ಕಣ. ಸೊ ಬ್ಯಾಂಗ್ಳೂರಿಯನ್ ಎಲ್ಲರೂ ಒಂದು ಸಲ ಇಲ್ಲಿ ವಿಸಿಟ್ ಮಾಡಬೇಕು. ಯಾಕಂದರೆ ಇದು ಹಳ್ಳಿ ಸೊಗಡಿನ ಒಂದು ಜಾಗ ಆಗಿರುತ್ತೆ. ಸೊ ಮಕ್ಕಳನ್ನ ಒನ್ ಡೇ ಟ್ರಿಪ್ ಅಂತ ನಾವು ಕರ್ಕೊಂಡು ಬರ್ಬೋದು. ತುಂಬ ಎಂಜಾಯಿಂಗ್ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ನಾವು ನೋಡೋಣ ಯಾವ ಥರ ಒಳಗಡೆ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಸೊ ಬನ್ನಿ ಪಾರ್ಕ್ ಮಾಡಿಬಿಟ್ಟು ನಾವು ಮುಂದೆ ಹೋಗೋಣ. ಅದೇ ರಾಗಿ ಕಣ. ಇದು ರಾಗಿ ಕಣಕ್ಕೆ ಹೋಗೋವಂಥ ದಾರಿ. ಸೊ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇಲ್ಲಿ ಒಂದು ಸಪೋಟ ಮರ ಸಿಗುತ್ತೆ. ಸೊ ತುಂಬ ಸಪೋಟ ಮರಗಳಿತ್ತು ಅಲ್ಲಿ. ನಾನು ಒಂದೇ ಒಂದು ತೋರಿಸಿದ್ದೀನಿ. ಇದು ರಾಗಿ ಕಣ ಎಂಟ್ರೆನ್ಸು. ಸೊ ಸ್ಟಾರ್ಟಿಂಗಲ್ಲೇ ನೀವು ನೋಡ್ಬೋದು ಎಷ್ಟೊಂದು ಜನ ಇದ್ದರು. ಸಂಡೇ ಮಾತ್ರ ಇದು ಓಪನ್ ಇರುತ್ತೆ. ಸೊ ಮಾರ್ನಿಂಗಿಂದ ಈವ್ನಿಂಗ್ 4:30ವರೆಗೂ ಲಾಸ್ಟ್ ಟೈಮಿಂಗ್ಸು. ಸೊ ಫ್ರೀ ಎಂಟ್ರಿ ಇರುತ್ತೆ, ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಧಾನ್ಯಗಳು, ತುಂಬ ವೆರೈಟೀಸ್ ಇದೆ ಇಲ್ಲಿ. ಬೇಕು ಅಂದರೆ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಇಲ್ಲಿ ನಿಮಗೆ ಫುಡ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ನೀವು ತಿನ್ಬೋದು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಕಾಂಬೋ ಎಲ್ಲ ಕೊಡ್ತಾರೆ. ಮತ್ತು ಇಲ್ಲಿ ಮುದ್ದೆ ಕೂಡ ಸಿಗುತ್ತೆ. ಬಟ್ ಅಲ್ಲೇ ರೆಡಿ ಮಾಡಿ ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತಾರೆ. ಟೇಸ್ಟ್ ವೈಸ್ ಹೋದರೆ ಹೆವಿ ಫುಡ್ ಅಂತ ಏನು ಅನಿಸ್ಲಿಲ್ಲ. ನಾರ್ಮಲ್ ಓಕೆ ಬಟ್ ಅಷ್ಟೊಂದೇನು ಟೇಸ್ಟ್ ಇಲ್ಲ. ಆದರೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನನ್ನ ಅನಿಸಿಕೆ ಇದು. ಯಾಕಂದರೆ ನಾವಲ್ಲಿ ಫುಡ್ ತೊಗೊಂಡು ತಿಂದ್ವಿ, ಬಟ್ ಅದು ಹೆವಿ ಕಾಸ್ಟ್ಲಿ ಆಯಿತು. ಬಟ್ ಇಟ್ಸ್ ಓಕೆ. ಇಲ್ಲಿ ನಾವೆಲ್ಲ ಈ ತೋಟ ಇದೆ ಇಲ್ಲಿ, ಅಲ್ಲೆಲ್ಲ ಕೂತ್ಕೊಂಡು ಊಟ ಕೂಡ ಮಾಡ್ಕೋಬೋದು. ಏನಪ್ಪ ಅದು ತಿರ್ಗ್ಸು, ಏನು ತಂದೆ? ಇಲ್ಲಿ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಹಳ್ಳಿ ಫೀಲ್ ಕೊಡುತ್ತೆ. ಹಾಗೆ ಇಲ್ಲಿ ಮಕ್ಕಳ ಆಟಿಕೆಗಳು ಕೂಡ ನಿಮಗೆ ಸಿಗುತ್ತೆ. ಆದ್ರೂ ನನಗೇನೋ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಯಾಕಂದರೆ ಹೊರಗಡೆ ಸಿಗೋದಕ್ಕೂ ಇಲ್ಲಿ ಸಿಗೋದಕ್ಕೂ ಸ್ವಲ್ಪ ರೇಟ್ ಡಿಫ್ರೆನ್ಸ್ ಇರುತ್ತೆ. ಹಾಗೆಯೇ ಇಲ್ಲಿ ಏನೇ ತೊಗೊಂಡ್ರೂ ಎಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ರೇಟು ಕಾಸ್ಟ್ಲಿನೇ ಇರುತ್ತೆ. ನಿಮ್ಮ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ದಟ್ಸ್ ಓಕೆ, ನೋಡಿಕೊಂಡು ಬರ್ಬೋದು. ನೋ ಎಕ್ಸ್ಪೈರಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೋ ಎಕ್ಸ್ಪೈರಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಾಂದ್ರೆ ಕೆಮಿಕಲ್ ಇದ್ದರೆ 6 ತಿಂಗಳು ಟೈಮ್ ಕೊಡ್ತಾರೆ. ಹಬ್ಬದಲ್ಲಿ ಒಂದು ಪೆಪ್ಪರ್ ಇದೆ, ಒಂದು ಚಿಲ್ಲಿ ಇದೆ ಮ್ಯಾಮ್. ಎಷ್ಟಿದೆ ಅದು? 90 ರುಪೀಸ್ ಮ್ಯಾಮ್. 160 200
ಸರಿ ಮಾಡ್ಬಿಟ್ಟಾ ಮಾಡಮ್ಮ. ಇಷ್ಟಕ್ಕೆ ಇದು 1 kg ಬಂತು 100 rupees 100 ರೂಪೀಸ್. ಓಕೆ, ವರ್ತ್ ಅನಿಸುತ್ತಾ? ಇದು ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು 160 rupees. ಹುಳ್ಳಿಕಾಳು ಹಪ್ಪಳ, ಹುರುಳಿಕಾಳು ಹಪ್ಪಳ, ಟೇಸ್ಟ್ ಚೆನ್ನಾಗಿತ್ತು. ಮಸಾಲ ಹಪ್ಪಳನಾ? ಹ್ಞೂ, 2 ಜೇನುತುಪ್ಪ ಆರ್ಗ್ಯಾನಿಕ್ಸ್. ಓಕೆ. ಇದು 120 rupees ಇದೆ ಒಂದಕ್ಕೆ. ಹಾಂ, 2 ಸೇರಿ 240. 240. ಇದು ಫ್ರೀಯಾಗಿ ತಂದಿದ್ದು. ಏನು ಮಾಡ್ತೀಯ ತಗೊಂಡೋಗೋದನ್ನ? ಅದನ್ನ ಸುಟ್ಟಾಕ್ತೀನಿ. ಮತ್ತೆ ಇದೊಂದು ಪೆನ್ನು. ಊಟ ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಏನು ಊಟ ತಿಂದೆ? ಮೊಸರನ್ನ ಮತ್ತೆ ಪಲಾವ್. ಮುದ್ದೆ ಅಂತ ತಿಂದಿಲ್ಲ, ಇವ್ರು ಮುದ್ದೆ ತಿಂದ್ರು. ಚೆನ್ನಾಗಿತ್ತು. ಚೆನ್ನಾಗಿತ್ತ ಊಟ? ವರ್ತ್ ಅನಿಸ್ತಾ? ಅಷ್ಟೊಂದೇನಿಲ್ಲ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ನಾನಲ್ಲಿ ಫಸ್ಟ್ ಕೊಡೋಗು, ಕೊಡಲ್ಲ. ಇವಾಗ ಕೊಡೋಣವಾ? ಶಾಪಿಂಗ್ ಇದು ಎಲ್ಲ ಮುಗಿತು. ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲೆಲ್ಲ ನೋಡಿ. ಖುಷಿ ಆಯ್ತಾ? 3 ನೆನಪಾಯ್ತು ಅಷ್ಟೇ. ಓ, ಸೂಪರ್. ನೀರಿವಳು ನಾವುಸಿರಾಡೋ ಕಾಡಿವಳು. ಹಾಗೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಲೈಬ್ರರಿ ಕೂಡ ಇಟ್ಟಿದ್ದಾರೆ. ಸೊ ನಾವು ಇಲ್ಲಿ ಸ್ಟಾರ್ಟಿಂಗ್ ಹೊರಗಡೆ ನೋಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸು. ಸಂಧ್ಯಾ ಸ್ಮೃತಿ ಚಪ್ಪಲೆಲ್ಲ ಹೊರಗಡೆನೆ ಬಿಟ್ಟು ಒಳಗಡೆ ಬಂದರೆ ಇಲ್ಲಿ ಅವ್ರದ್ದು ಎಲ್ಲ ಥರ ಬುಕ್ಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ. ಹಾಗೆಯೇ ನೋಡಿ, ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಫೋಟೋ. ಇದು ಒಳಗಡೆ ಫುಲ್ಲು ಅವ್ರಿಗೆ ಸಂಬಂಧಪಟ್ಟಿರೋ ವಸ್ತುಗಳು ಮಾತ್ರ ಇಲ್ಲಿ ಇದ್ದಾವೆ. ಹಾಗೆಯೇ ನೀವು ಅವ್ರದ್ದು ಅಸ್ಥಿ ಕೂಡ ನೀವು ಇಲ್ಲಿ ಒಂದು ಗ್ಲಾಸ್ ಒಳಗಡೆ ಒಂದು ಏನು ಇಟ್ಟಿದ್ದಾರೆ ಅದನ್ನೆಲ್ಲ ನೀವು ನೋಡ್ಬೋದು. ಹಾಗೆ ಅವ್ರದ್ದು ಚೈಲ್ಡ್ಹುಡ್ ಫೋಟೋಸು, ಹಾಗೆ ಅದು ಎಲ್ಲ ಥರ ಎಷ್ಟು ಫೋಟೋಸ್ ವೆರೈಟೀಸ್ ಇದೆ ಅಂದರೆ ನಿಮಗೆ ಇಲ್ಲಿ ನೋಡಿ ಟೈಮೇ ಸಾಕಾಗೋದಿಲ್ಲ ಅದನ್ನು ನೋಡೋದಕ್ಕೆ. ಸೊ ಕುವೆಂಪು ಅವ್ರದ್ದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಆಗಿರ್ಬೋದು. ಸೊ ಎಲ್ಲ ಅವ್ರದ್ದು ಬಾಲ್ಯದಿಂದ ಹಿಡಿದು ಫುಲ್ಲು ಕೊನೆವರೆಗೂ ಅವ್ರದ್ದು ಏನೇನು ಫೋಟೋಸ್ ಇದೆ ಎಲ್ಲನೂ ಇಲ್ಲಿ ನೀವು ನೋಡ್ಬೋದು. ಹಾಗೆ ಅವ್ರು ಬರೆದಿರೋ ಬುಕ್ಕುಗಳು ಕೂಡ ನಿಮಗೆ ಅವೈಲೇಬಲ್ ಕೂಡ ಇರುತ್ತೆ. ನಿಮ್ಗೆ ಪರ್ಚೇಸ್ ಬೇಕು ಅಂದರೆ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಅವರು ಅಸ್ಥಿ ಮತ್ತು ಅವರು ಬಳಸಿರೋವಂಥ ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅವರು ಅವ್ರದ್ದು ಅಸ್ಥಿ ಕೂಡ ಇಲ್ಲಿ ಇಟ್ಟಿದ್ರು, ಬಟ್ ನಾನು ಅದನ್ನು ವಿಡಿಯೋ ಮಾಡಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡಿ, ಇದೆಲ್ಲ ಅವ್ರದ್ದು ಬರೆದಿರೋದು ಬುಕ್ಕುಗಳು ಮತ್ತು ಅವ್ರ ಕಲೆಕ್ಷನ್ಸ್ ಬುಕ್ಕುಗಳು ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಹಾಗೆಯೇ ಅವರು ಬಳಸಿರುವಂಥ ಒಂದು ಗ್ಲಾಸಸ್ ಆಗಿರ್ಬೋದು, ಸ್ವೆಟರು, ಬಟ್ಟೆಗಳು, ಹಾಗೆ ಅವರು ಪೆನ್ ಕೂಡ ಅಲ್ಲಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ಒಂದು ಸಲ ವಿಸಿಟ್ ಮಾಡಲೇಬೇಕು. ರಾಗಿ ಕಣಕ್ಕೆ ಹೋದಾಗ ನಿಮಗೆ ಫಸ್ಟೇ ನಿಮಗೆ ಲೈಬ್ರರಿ ಸಿಗುತ್ತೆ. ಈ ಲೈಬ್ರರಿ ಇದನ್ನೆಲ್ಲ ನೋಡಿಕೊಂಡು ನೀವು ಮುಂದೆ ಹೋದರೆ ನೆಕ್ಸ್ಟು ರಾಗಿ ಕಣ, ಅಲ್ಲಿ ನಿಮಗೆ ಎಲ್ಲ ಥರ ವೆರೈಟೀಸು ಸಿಗುತ್ತೆ. ಆದರೆ ಸಂಡೇ ಮಾತ್ರ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಅಲ್ಲಿ ಸೀಸನಿಂಗ್ ಫ್ರೂಟ್ಸ್ ಕೂಡ ಸಿಗುತ್ತೆ, ಬಟ್ ಸೀಸನ್ ಇದ್ದಾಗ ಮಾತ್ರ. ನಾರ್ಮಲ್ ಟೈಮಲ್ಲಿ ಹೋದರೆ ನಿಮ್ಗೆ ಅಲ್ಲಿ ಏನೂ ಸಿಗೋದಿಲ್ಲ. ಬೇರೆ ಥರ ಐಟಮ್ಸು ನಾನು ವೀಡಿಯೋದಲ್ಲಿ ಏನು ತೋರಿಸಿದ್ದೀನೋ ಆ ಥರ ಮಾತ್ರ ಸಿಗುತ್ತೆ. ಯಾಕಂದರೆ ನಾನು ಸೀಸನಲ್ಲಿ ಹೋಗಿರಲಿಲ್ಲ, ಬೇರೆ ಟೈಮಲ್ಲಿ ಹೋಗಿದ್ದರಿಂದ ನನಗೆ ಸೀಸನಲ್ ಫ್ರೂಟ್ಸ್ ಅಂದರೆ ಮ್ಯಾಂಗೋ, ಜಾಕ್ ಫ್ರೂಟ್ ಆಗಿರ್ಬೋದು, ಈ ಥರ ಫ್ರೂಟ್ಸ್ ಎಲ್ಲ ಅದು ಸೀಸನಿಂಗಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಇರುತ್ತೆ. ನೋಡಿ, ಇಲ್ಲೆಲ್ಲ ಅವರು ಯೂಸ್ ಮಾಡಿರುವಂಥ ಕರ್ಚಿಫ್ಗಳು ಮತ್ತು ಪೆನ್ನು, ಗ್ಲಾಸಸ್ಸು ಎಲ್ಲನೂ ಇಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ನೀವು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಖಾದಿ ವಸ್ತ್ರ ಅಂತ ಒಂದು ಶಾಪ್ ಇದೆ. ಸೊ ಇಲ್ಲಿ ನಿಮಗೆ ಕೈ ಮಗ್ಗದಿಂದ ಮಾಡಿರೋಂಥ ಬಟ್ಟೆಗಳು ನಿಮಗೆ ಸಿಗುತ್ತೆ. ಇಲ್ಲಿ ನಿಮ್ಗೆ ಬೇಕು ಅಂದರೆ ಇದನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆ ಚರಕ ಕೂಡ ಇಟ್ಟಿದ್ರು, ಅದನ್ನೆಲ್ಲ ನೋಡಿ ನಮಗೂ ಖುಷಿ ಆಯಿತು. ಯಾಕಂದರೆ ನಾವು ಫಸ್ಟ್ ಟೈಮ್ ಅದನ್ನು ನೋಡಿದ್ದಿದ್ದು.
ಬುಕ್ಕಲ್ಲಿ ಮಾತ್ರ ನೋಡಿದ್ದು ನೆನಪಿತ್ತು ಅಷ್ಟೇ. ಸೊ ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತೂ. ಇದನ್ನೆಲ್ಲ ಹ್ಯಾಂಡ್ಮೇಡು ಚರಕದಲ್ಲಿ ಮಾಡಿರೋಂಥ ಬಟ್ಟೆಗಳು. ಕರ್ಚಿಫ್ಗಳು ಮಾತ್ರ ನಾವು ತೊಗೊಂಡ್ವಿ ಸದ್ಯಕ್ಕೆ, ಯಾಕಂದರೆ ನಾವು ಅದನ್ನು ಬೇರೆ ಬಟ್ಟೆಗಳೆಲ್ಲ ಯೂಸ್ ಮಾಡಲ್ಲ. ಸೊ ಅದಕ್ಕೆ ಓನ್ಲಿ ಕರ್ಚಿಫ್ ಮಾತ್ರ ತೊಗೊಂಡ್ವಿ. ಅದ್ರ ಪಕ್ಕಕ್ಕೆ ಬಂದರೆ ನಿಮಗೆ ಇಲ್ಲಿ ಒಂದು ಜಾಗ ಸಿಗುತ್ತೆ, ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡೋಣ. ಮಾಲಿನ ಹತ್ರನೇ ಬರ್ತೈತೆ ಅದು. ನಿನ್ನ ಕಾಲ ಹತ್ರ ಇದೆ ನೋಡಿ, ಇಲ್ಲಿ 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 ಹಸು ಮುಟ್ಟಾರೆ ಮಗುನ ಏನು ಮಾಡ್ತಾರೆ ಮಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋದಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ಖುಷಿಯಾಗುತ್ತೆ, ಮಕ್ಕಳಿಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು.